ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ರಂಗೇರ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಮರ ರಂಗೇರ್ತಾ ಇದೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಿದ್ದು, ದಾವಣಗೆರೆಯಲ್ಲಿ ಡಿಕೆ ಅಬ್ಬರಿಸ್ತಾರೆ. ಕಾರ್ಯಕರ್ತರ ಸಭೆ ನಡೆಸಿ ದಾವಣಗೆರೆಯಲ್ಲಿ ಡಿಕೆ ವಾಸ್ತವ್ಯ ಕೂಡ ಹುಡ್ತಾರೆ. ದಾವಣಗೆರೆ ನಗರದ MBA ಹಾಲ್ನಲ್ಲಿ ಸರಣಿ ಮೀಟಿಂಗ್ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಈ ಎರಡೂ ವಿಧಾನಸಭಾ ಕ್ಷೇತ್ರ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ತೆರವಾಗಿರುವಂಥ ಕ್ಷೇತ್ರ. ಬಾಗಲಕೋಟೆ HY ಮೇಟಿ ಅವರ ನಿಧನ ಆಗಿತ್ತು. ಜೊತೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರ ಎನಿಸ್ಕೊಂಡಿದ್ದಂಥ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂಥ ಎರಡೂ ಕ್ಷೇತ್ರವನ್ನು ಎಗೈನ್ ತಮ್ಮತ್ರನ್ನೇ ಹಿಡಿದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದೆಡೆ ದಾವಣಗೆರೆಯಲ್ಲಿ ಕಮಲ ಕಲಿಗಳು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಪ್ರಣಾಳಿಕೆ ಬಿಡುಗಡೆಯನ್ನು ವಿಪಕ್ಷ ನಾಯಕ ಮಾಡ್ತಾರೆ. ಬಿಜೆಪಿ ಕಚೇರಿಯಲ್ಲಿ ಪ್ರಣಾಳಿಕೆ ಬಿಡುಗಡೆ ಬಳಿಕ ಅಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಇದು ಒಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡೂ ನಾಯಕರುಗಳು, ಜೊತೆಗೆ ಈ ಎರಡೂ ಪಕ್ಷದ ದಿಗ್ಗಜರು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದೆ. ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ತೆರವಾಗಿರುವಂಥ ಎರಡೂ ಕ್ಷೇತ್ರವನ್ನು ತಮ್ಮ ಒಂದು ತೆಕ್ಕೆಯಲ್ಲೇ ಇಟ್ಕೊಳ್ಬೇಕು ಅಂತ ಕಾಂಗ್ರೆಸ್ ಶತಪ್ರಯತ್ನ ಮಾಡ್ತಾ ಇದ್ರೆ, ಬಿಜೆಪಿಗೆ ಈ ಎರಡೂ ಕ್ಷೇತ್ರಗಳು ಗೆದ್ಕೊಂಡ್ರೆ ಮುಂಬರುವಂತಹ ಚುನಾವಣೆಗೆ 2028ರ ಒಂದು ವಿಧಾನಸಭಾ ಚುನಾವಣೆಗೆ ಒಂದಿಷ್ಟು ಪುಷ್ಟಿ ಸಿಕ್ತಂಗೆ ಆಗ್ತದೆ. ಕಾರ್ಯಕರ್ತರಲ್ಲಿ ಒಂದಿಷ್ಟು ಹುರುಪು ತುಂಬಿದಂಗೆ ಆಗ್ತದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠನನ್ನು ಗೆಲ್ಲಿಸಲಿಕ್ಕೆ ಈಗ ಬಿಜೆಪಿ ಸಾಕಷ್ಟು ಪ್ಲ್ಯಾನನ್ನು ಮಾಡಿಕೊಂಡಿದ್ರೆ, ಜೊತೆಗೆ ಈ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಶ್ರೀನಿವಾಸ್ ದಾಸಕರಿಯಪ್ಪನನ್ನು ಗೆಲ್ಲಿಸಲಿಕ್ಕೆ ಬಿಜೆಪಿ ಮತ್ತೊಂದು ಮೆಗಾ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಆದರೆ ಉಮೇಶ್ ಮೇಟಿಗೆ ಒಲವನ್ನು ತೋರಿಸ್ತಾರಾ ಅಥವಾ ವೀರಣ್ಣ ಚರಂತಿಮಠಗೆ ಒಲವನ್ನು ತೋರಿಸ್ತಾರಾ ಆ ಭಾಗದ ಬಾಗಲಕೋಟೆ ಮತಕ್ಷೇತ್ರದ ಜನ ಅನ್ನೋಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ 3ನೇ ತಲೆಮಾರು ಶಾಮನೂರು ಅವರ ಒಂದು ನಿಧನದಿಂದ ಆ ಅನುಕಂಪ ಅವರ ಮೊಮ್ಮಗನ ಮೇಲೆ ಆ ಜನ ಕೊಡ್ತಾರಾ ಅನ್ನುವಂತಹ ಒಂದು ಕುತೂಹಲ ಇದೆ. ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎನಿಸ್ಕೊಂಡಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪಗೆ ದಾವಣಗೆರೆ ಜನ ಒಂದು ಕಡೆ ಗದ್ದುಗೆಯನ್ನು ಏರಿಸ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಎರಡೂ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ಮಾತ್ರ ಸಾಕಷ್ಟು ರಂಗನ್ನು ಪಡ್ಕೊಳ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಈಗ ಅಖಾಡಕ್ಕಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಕೊಡ್ತಾ ಹೋಗ್ತಾರೆ. ಮಧು ನಾಗರಾಜ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಉಪಚುನಾವಣೆ ಕಾವು ನಿಜಕ್ಕೂ ರಂಗು ಪಡ್ಕೊಳ್ತಾ ಇದೆ. ಒಂದು ಕಡೆ ಈಗ ಕಾಂಗ್ರೆಸ್ ಅಬ್ಬರದ ಪ್ರಚಾರ, ಬಿಜೆಪಿ ಅಬ್ಬರದ ಪ್ರಚಾರ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಮತದಾರರು ಯಾರ ಪರವಾಗಿ ನಿಂತಿದ್ದಾರೆ, ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಸಚಿನ್, ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದೇನು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ದಂಡೆ ದಾವಣಗೆರೆಗೆ ಆಗಮಿಸಿರ್ತಕ್ಕಂಥದ್ದು. ಏನು ಕೆಪಿಸಿಸಿ ಅಧ್ಯಕ್ಷ ಇರ್ತಕ್ಕಂಥ DK ಶಿವಕುಮಾರ್ ಅವರು ವಿಚಾರಕರು ಮತ್ತು ಕಾರ್ಯಕರ್ತರ ಸಭೆ ನಡೆಸಿ ಜೊತೆಗೆ ಒಂದು ರಣತಂತ್ರವನ್ನ ಎಣಿಲಿಕ್ಕೆ ಎಲ್ಲಾ ರೀತಿಯ ಸಜ್ಜು ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂಥ ರಣದೀಪ್ ಸುರ್ಜೇವಾಲಾ ಅವರು ಸಚಿವರು ಮತ್ತು ಶಾಸಕರು ಹಾಗೂ ಮುಸ್ಲಿಂ ನಾಯಕರ ಸಭೆಯನ್ನ ನಡೆಸಲಿಕ್ಕೆ ಎಲ್ಲಾ ರೀತಿಯ ಒಂದು ಸಜ್ಜಾಗಿರ್ತಕ್ಕಂಥದ್ದು. ಇದು ದಾವಣಗೆರೆ ನಗರದ MBA ಹಾಲ್ನಲ್ಲಿ ಈ ಒಂದು ಸರಣಿ ಸಭೆಗಳು ಇವತ್ತು ಕಾಂಗ್ರೆಸ್ ಬಿಜೆಪಿಯಲ್ಲೂ ಕೂಡ ಏನು ವಿಪಕ್ಷ ಆಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಅವರು ಏನು ಶಾಸಕರ ದಂಡು ಕೂಡ ದಾವಣಗೆರೆಗೆ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಏನು 12 ಗಂಟೆಗೆ ಬಿಜೆಪಿಯ ಪ್ರಣಾಳಿಕೆಯನ್ನ ಈ ಒಂದು ಬಿಜೆಪಿ ನಾಯಕರು ಒಂದು ಬಿಡುಗಡೆ ಮಾಡತಕ್ಕಂಥದ್ದು. ಏನು ದಾವಣಗೆರೆ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಪ್ರಣಾಳಿಕೆಯನ್ನ ಆರ್ ಅಶೋಕ್ ಮತ್ತು ಸುನೀಲ್ ಕುಮಾರ್, ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ನಾಯಕರು ಈ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ಲಿಕ್ಕೆ ಎಲ್ಲಾ ರೀತಿ ಸಜ್ಜು ಮಾಡತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ದಾವಣಗೆರೆ ಕೂಡ ಏನು ಮುಸ್ಲಿಂ ಮತದಾರರು ಅಷ್ಟೇ ಏನು ಲಿಂಗಾಯತ ಮತದಾರರು ಕೂಡ ಇರ್ತಕ್ಕಂಥದ್ದು. ಸುಮಾರು ಒಂದು 35ರಿಂದ 40,000 ಲಿಂಗಾಯತ ಮತಗಳು. ಹೀಗಾಗಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ವಿವಿಧ ಸರಣಿ ಸಭೆಗಳನ್ನು ಕೂಡ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಜ್ಜು ಮಾಡಿಕೊಂಡಿದ್ದು. ಆದ್ರೂ ಕೂಡ ಇನ್ನೇನು ಕೆಲವೇ ಅಂದ್ರೆ 7-8 ದಿನಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು. ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.